ಸಚಿವ ಸ್ಥಾನ ವಂಚನೆ ಬೆನ್ನಲ್ಲೇ ಕುಮಾರಣ್ಣ ಪರ ಬ್ಯಾಟಿಂಗ್. ಜೆಡಿಎಸ್ ಗೂಡಿಗೆ ಮರಳಿ ಸೇರ್ತಾರ ಗುಬ್ಬಿ ವಾಸಣ್ಣ. ಕುಮಾರಣ್ಣನನ್ನ ಗುಣಗಾನ ಮಾಡಿದ ಎಸ್ಆರ್ ಶ್ರೀನಿವಾಸ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಎನ್ನುವ ಆತ್ಮವಿಶ್ವಾಸದಲ್ಲಿ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಇದ್ರು. ಆದ್ರೆ ವಾಸಣ್ಣಗೆ ಮಂತ್ರಿಗಿರಿ ಒಲಿಯಲೇ ಇಲ್ಲ. ಇದರಿಂದ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಅವರ ಅಭಿಮಾನಿಗಳು ಅಸಮಾಧಾನಗೊಂಡಿದ್ರು. ಇನ್ನು ಮೊನ್ನೆ ಸಂಪುಟ ವಿಸ್ತರಣೆ ಬಳಿಕ ವಾಸಣ್ಣ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ರು. ಇತ್ತ ಸಚಿವ ಸ್ಥಾನ ಕೈತಪ್ಪಿದ್ದ ಬೆನ್ನಲ್ಲೇ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನ ಗುಣಗಾನ ಮಾಡಿರೋದು ವಾಸಣ್ಣ ಮರಳಿ ಜೆಡಿಎಸ್ಗೆ ಸೇರ್ತಾರಾ ಎಂಬ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೆಯುತ್ತಿವೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ನಾನು ಎಂದಿಗೂ ಕುಮಾರಸ್ವಾಮಿ ಅವರನ್ನ ಮರೆಯೋದಿಲ್ಲ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕುಂಚಿಟಿಗ ಸಮುದಾಯದ ಖೋಟಾದಲ್ಲಿ ಸತ್ಯನಾರಾಯಣ ಅವರಿಗೆ ದೇವೇಗೌಡರು ಸಚಿವ ಸ್ಥಾನ ಕೊಡಲು ಹೊರಟಿದ್ರು. ಆದ್ರೆ ಮನೆಯಲ್ಲಿ ಕೂತಿದ್ದ ನನಗೆ ಅವರೇ ಫೋನ್ ಮಾಡಿ ಕರೆಸಿಕೊಂಡು ನನಗೆ ಗೊತ್ತಿಲ್ಲದ ಹಾಗೆ ಸಚಿವರನ್ನಾಗಿ ಮಾಡಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಯಾವುದೋ ಒಂದು ವಿಚಾರಕ್ಕೆ ಬೇಸರವಾಗಿ ನಾನು ಪಕ್ಷದಿಂದ ಹೊರಬಂದೆ ಅಷ್ಟೇ. ಉಳಿದಂತೆ ಕುಮಾರಸ್ವಾಮಿ ಬಗ್ಗೆ ನನಗೆ ಯಾವುದೇ ಅಸಮಾಧಾನ ಇಲ್ಲ ಎಂದು ಕುಮಾರಸ್ವಾಮಿಯನ್ನ ವಾಸಣ್ಣ ಗುಣಗಾನ ಮಾಡಿದ್ರು. ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ ಜೆಡಿಎಸ್. ನಿನಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯಂಗಿಲ್ಲ. ನನಗೆ ದೇವೇಗೌಡರು ತಕ್ಕ ಹೋದೆ, ದೇವೇಗೌಡರು ತಕ್ಕ ಹೋಗುತ್ತೆ. ಇವಾಗ ಇಳಿದು ಬತ್ತಿದ್ದೆ, ದೇವೇಗೌಡರು ಆಗಲ್ಲಪ್ಪ ಕುಂಚಿಟಿಗರಿಗೆ ಕೊಡಬೇಕು, ಸತ್ಯನಾರಾಯಣ ಕೊಡ್ತೀನಿ ಅಂತ ಅಂದರು. ಆಯಿತು ಮಾಡಿ ಅಪ್ಪಾಜಿ ಅವ್ರನ್ನೇ ಅಂತ ನಾನು ಕೆಳಗೆ ಇಳಿದು ಬತ್ತಿದ್ದೆ. ಕೆಳಗೆ ಇಲ್ಲ, ನಾನು ಕೆಳಗೆ ಇಳಿದು ಬಂದೆ. ಒಂದು ವಾರ ಮೊದಲೇ ಮಿನಿಸ್ಟರ್ ಆಗೋದಕ್ಕಿಂತ ಮೊದಲೇ ಒಂದು ವಾರ ಮೊದಲೇ ಸತ್ಯನಾರಾಯಣ ಸಿಕ್ಕಿರು. ಸತ್ಯನಾರಾಯಣಿಗೆ ಕಂಗ್ರಾಟ್ಸ್ ಹೇಳಿ ಬಂದೆ, ನಿಂದು ಆಯ್ತು ಗುರು, ನಿಂದು ಆಗುತ್ತೆ ಗೌಡ್ರು ಹೇಳೋರಿ ಅಂತ. ನಾನು ಹಿಂದೆ ಕುಮಾರಸ್ವಾಮಿ ಅವ್ರನ್ನ ಮರೆಯಂಗೆ ಇಲ್ಲ, ಕರೆದ್ಬಿಟ್ಟು ಮಾಡಿದ್ರು. ನಾನು ಅವತ್ತು ಸೆಟ್ಲ್ ಆಡೋಕೆ ಹೋಗಿದ್ದೆ. ನನ್ನ ಮೊಬೈಲ್ಗೆ ಅವ್ರ ಪಿ ಎಯಿಂದ ಒಂದು 20-30 ಕಾಲ್ ಮಾಡಿದರು. ನಾನು ಸೆಟ್ಲ್ ಆಡೋಕೆ ಹೋದ ಮೊಬೈಲ್ ಎತ್ತಲ್ಲ. ಆಮೇಲೆ ಬಂದು ಮೊಬೈಲ್ ನೋಡ್ಕೊಂತೀನಿ, ಪಿ ಎ ಸತೀಶ ಮಿಸ್ ಕಾಲ್ ಇತ್ತು. ಯಾಕೆ ಒಂದು ಸತೀಶ್ ಕೊಡದೆ 10 ಗಂಟೆ ಒಳಗೆ ಕುಮಾರಸ್ವಾಮಿ ಅವ್ರ ಮನೆ ತಕ್ಕ ಬರ್ಬೇಕಂತ ಅಂತ ಅಂದರು. ಎಲ್ಲೆಲ್ಲ ಬರೋಕ್ಕಾಗುತ್ತೆ, ಈಗಾಗಲೇ 9:30 ನಾನು ಬರೋಕ್ಕಾಗಲ್ಲ ಅಷ್ಟೊತ್ತಿಗೆ ಅಂದೆ. ಆಯಿತು 11 ಗಂಟೆಗೆ ಕೃಷ್ಣಾಗೆ ಬನ್ನಿ ಅಂದರು. ನಾನು 11 ಗಂಟೆ 11:15 ಬರ್ತೀನಿ ಅಂದರು. 11:15 ಹೋದೆ. ಕೃಷ್ಣಾದಾಗ ಕೂತಿದ್ದೆ ನಾನು ಒಬ್ಬನೇನ. ಅಲ್ಲಿಂದ ಫೋನ್ ಹಾಕಿರು, ಎಲ್ಲಿದೆಯಾ ಅಂದರು. ಕೃಷ್ಣಾದಲ್ಲಿದ್ದೀನಿ. ಬೇಡ ವೆಸ್ಟ್ ಎಂಡಿಗೆ ಬಾ ಅಂದರು. ವೆಸ್ಟ್ ಎಂಡ್ ಹೋದೆ. 1:15 ಗಂಟೆಯಲ್ಲಿ ನನಗೆ ನೀನು ಆಗ್ತೀವ ಸಣ್ಣ ಅಂತಂದ್ರು. ಅಲ್ಲಿವರೆಗೂ ನನಗೇನು ಹೇಳಿಲ್ಲ. ನಾನೇನು ಹೇಳಿದ್ದೆ ಅವ್ರಿಗೆ ಫೋನ್ ಮಾಡಿದಾಗ ಸತೀಶ್ಗೆ, ಇಲ್ಲಪ್ಪ ನನ್ನೇನು ಕನ್ವಿನ್ಸ್ ಮಾಡೋಕೆ ಕರೀತಾರಲ್ವೇನೋ, ನಾನೇನು ಕೇಳೋಕ್ಕಣ, ಏನು ಬೇಜಾರು ಮಾಡ್ಕೊಳಲ್ಲ, ಸತ್ಯನಾರಾಯಣ ಮಾಡಿ ಬಿಡೋ ಅಂತ ಹೇಳಿದ್ದೆ. ಆದರೆ ಅವರು 1:15 ಗಂಟೆಗೆ ನೀವು ಆಗ್ತೀವಿ ಬಾಬಾ ಸಣ್ಣ ಅಂದರು. ಆವಾಗ ನೋಡಿದ್ರೆ ನಾನು ಕಾಮನ್ನಾಗಿ ಹೋಗಿದ್ದೆ. ಅಂತ ಯಾವ ಬಟ್ಟೆ ಏನೂ ಇರಲಿಲ್ಲ, ರೂಮಲ್ಲೂ ಇರಲಿಲ್ಲ. ಅಲ್ಲಿ ನಾನು ರೂಮಲ್ಲಿ ಯಾವತ್ತೂ ಆಲ್ಟ್ ಮಾಡಲ್ಲ. ಇವ್ರಿಗೆ ಹೆಂಗಿದ್ವು ಹಂಗೆ ಓದ್ ತಗೊಂಡಿದ್ದು. ಹಂಗೆ ಅವರು ಪಾಪ ನನ್ನ ಕರೆದು ಮಂತ್ರಿ ಮಾಡಿದ್ರು. ನನಗೇನು ಅವರು ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಚಾರಕ್ಕೆ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂದಿದ್ದು ಬಿಟ್ಟರೆ, ನಂಬಿಕೆ ಇಟ್ಕೊಂಡಿರ್ತೀನಿ. ನೀನು ಏನೋ ಒಂದು ನಮ್ಮನ್ನೇ ನಂಬ್ಕೊಂಡಿರ್ತೀರ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದಾಗ ಮನಸ್ಸಿಗೆ ನನಗೆ ಆ ಥರದ ಇಷ್ಟ ಆಗಲ್ಲ. ಬೇರೆ ಏನಾರ ಇರಲಿ, ಅಧಿಕಾರದ್ದು ಸಿಗುತ್ತೆ, ಇಲ್ಲ ಬೇಡ, ಅಧಿಕಾರದಿಂದ ಏನು ಹೋಗಲ್ಲ ನಾನು. ಅವೆಲ್ಲ ನನಗೆ ಅಷ್ಟೊಂದು ಆಘಾತ ಅನಿಸಲ್ಲ. ನಂಬ್ಕೊಂಡಿದ್ದು ವ್ಯಕ್ತಿ ಮೋಸ ಮಾಡಿದಾಗ ಭಾರಿ ಬೇಜಾರಾಗುತ್ತೆ. ಆಗ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದಷ್ಟೇ ನನಗೆ. ಇನ್ನು ಜೆಡಿಎಸ್ ನಾಯಕರಾದ ಅನ್ನದಾನಿ, ಸಾರಾ ಮಹೇಶ್ ಸೇರಿ ಹಲವು ಮಂದಿ ಜೆಡಿಎಸ್ ನಾಯಕರು ನನ್ನೊಂದಿಗೆ ಚೆನ್ನಾಗೇ ಇದ್ರು. ಎಲ್ಲರೂ ನನಗೆ ಕಾಲ್ ಮಾಡ್ತಾರೆ ಎಂದು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಬಿಟ್ಟು ಎಲ್ಲಿಗೆ ಹೋಗಲಿ ಅಂತ ಹೇಳಿದ್ರು. ಆದ್ರೆ ಮರಳಿ ಜೆಡಿಎಸ್ಗೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ಗುಬ್ಬಿ ವಾಸಣ್ಣ ಸೈಲೆಂಟ್ ಆಗಿದ್ದು ಹಲವು ಪ್ರಶ್ನೆಗಳು ಎದ್ದಿವೆ. ಎಲ್ಲೋಗೋಣ, ಫೋನ್ಗಳು ಬರ್ತಾ ಇದಾವೆ, ಮುಖಾಂತರ ಫೋನ್ ಮಾಡಿಸ್ತಾ ಇದ್ದಾರೆ, ಮತ್ತೆ ಮರಳಿ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ಅಣ್ಣ ಆ ಥರ ಏನಿಲ್ಲ. ನನಗೆಲ್ಲ ಫೋನ್ ಹಾಕಿ. ಈಗ ಬೆಳಿಗ್ಗೆ ಕೃಷ್ಣಪ್ಪ ಅವ್ರು ಫೋನ್ ಹಾಕ್ಯವ್ರೆ, ಬಾಬು ಫೋನ್ ಹಾಕ್ಯವನೆ, ಸಾರಾ ಮಹೇಶ್ ಫೋನ್ ಹಾಕ್ಯವನೆ, ಅಂದಾನಿ ಫೋನ್ ಹಾಕ್ಯವನೆ, ಇರೋವರ ಜನತಾದಳದಾಗ ಇರೋ ಎಷ್ಟು ಜನ MLA ಅವರು, ಲೀಡರ್ ಅವರು ಅಜ್ಜನೂ ಫೋನ್ ಹಾಕ್ಯವ್ರೆ. ಸ್ನೇಹಿತರು, ಅವರು ಆತ್ಮೀಯ ಸ್ನೇಹಿತರು ನನಗೆ. ಅದರಿಂದ ಅವರೆಲ್ಲ ಫೋನ್ ಹಾಕ್ಯವ್ರೆ. BJPಲಿರೋ ಸ್ನೇಹಿತರು ಫೋನ್ ಹಾಕ್ಯವ್ರೆ. ಅಲ್ಲ
ಸೋಮಣ್ಣವರು ಮಾಡಿದ್ರು ನಿನ್ನೆ ಸಂಜೆ ನಿಂದ ಇದನ್ನು ನೋಡಿದ್ನಪ್ಪ, ಡೆಲ್ಲಿಯಿಂದ ಫೋನ್ ಹಾಕಿದ್ರು, 2 ಸಾರಿ ಮಾಡಿದ್ರು ಸೋಮಣ್ಣವರು ಫೋನ್ ಹಾಕಿದ್ರು. ಅದರಿಗೆ ತಪ್ಪೈತೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಸಮಾಧಾನ ಇದ್ರೂ ಕೂಡ ವಾಸಣ್ಣ ಸೈಲೆಂಟ್ ಆಗೇ ಇದ್ದಾರೆ. ಅಲ್ಲದೆ ಕುಮಾರಣ್ಣನ ಬಗ್ಗೆ ಗುಣಗಾನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ವಾಸಣ್ಣ ಜೆಡಿಎಸ್ಗೆ ಹೋಗ್ತಾರೆ ಎಂಬ ಅನುಮಾನ ದಟ್ಟವಾಗಿದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.